ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾ ಇರೋದು ವಿಡಿಯೋ ನಮ್ಮನೆಯವರು ಮಾಡೋವಂಥ ಕೆಲಸದ ಬಗ್ಗೆ. ನಮ್ಮ ಯಜಮಾನರು ಮಾಡೋವಂಥ ಕೆಲಸ LIC ಏಜೆಂಟು. ಇವತ್ತು ನಾವು ಊರಿಗೆ ಹೋಗ್ತಿರೋದು ಪಾಲಿಸಿ ಮಾಡೋದಕ್ಕೆ ಅಂತ. ಬನ್ನಿ, ಹಾಗಾದರೆ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಿರಲ್ಲ. ನಮ್ಮ ಅಪ್ಪನ ಕೈ ಹಾಕ್ಲಿಲ್ಲ ಸಮಾಧಾನ ಇರಲ್ಲ. ಈಗ ಕೈ ಹಾಕ್ಬಿಟ್ಟು ತಿನ್ನೋಡ್ಬೇಕು. ಜಾಸ್ತಿ ಅದು ಬೇಡ, ಸ್ಮೂತ್ ಆಗಿ. ಅಪ್ಪ ಇಷ್ಟು ಸಣ್ಣ ಕಟ್ತೀನಿ ಅಂತ ಸಣ್ಣಕ್ಕೆ ಹಿಂಗೆ ಇರ್ಬೇಕು. ನಿಮ್ಮ ಅಪ್ಪ ಕಟ್ತಿರೋದು ಯಾತಕ್ಕೆ ಹೇಳು? ಗೋಲಿ ಆಟ ಆಡಕ. ಬೇಕಾದವನ್ನ ತಿನ್ಬೋದು ಅದ್ರು. ಎಷ್ಟು ದೊಡ್ಡದು ನಮ್ಮ ಅಪ್ಪ ಮಾಡಿದ್ದು. ಚೆನ್ನಾಗಿದೆ. ಆರದ್ಮೇಲೆ ತಿಂದ್ರೆ ಇನ್ನು ಚೆನ್ನಾಗಿರುತ್ತೆ. ತಗೊಂಡ ಕೊಟ್ಬಿಡ ಚೆನ್ನಾಗಿ. ಹತ್ತು ಅವಳು ಇದ್ದಾಗ ಮಾಡ್ಕೊಟ್ಟಿಲ್ಲ, ಹೋದ್ಮೇಲೆ ಹತ್ತು ಅಲ್ಲಿ ತಮ್ಮ ಕೊಳ್ಕೊಳುತ್ತ ನೋಡಿ. ಈಗಲೇ ಎತ್ತೆ ಬಾಕ್ಸ್ ಹಾಕತಿ ಕತಿ ಅನ್ನೋದು. ಎತ್ಕೊಳ್ಳ ಅವಳಿಗೆ ಇದು ಚೆನ್ನಾಗಿ. ಹತ್ತುಂಡೆ ಆಯ್ತವ ಅಂತ ಅನಿಸ್ತಾ ಇದ್ದ ನಿನ್ಗ? ನಾನೇ 3 ಮಾಡಿದ್ದೀನಿ. 7 ಕಟ್ಕತ್ತೀನಿ ಬಿಡ ನಾನು. ನಿನ್ ಕೈಲಿ ಆಗ್ಲಿ ಈ ತರ ನಮ್ಮ ಅಪ್ಪ ಮಾಡ್ತಿರೋದಕ್ಕೆ ಇನ್ನೊಂದು 15 ಆಗತ್ತೆ. ಅಷ್ಟೇ ಸಾಕು. ಸೈಜ್ ನೋಡು ಮಮ್ಮಿ, ನಮ್ಮಮ್ಮ ಮಾಡಿರೋದು ಇದು 3, ನಮ್ಮ ಅಪ್ಪ ಮಾಡಿರೋದು ಇದು 3. ಅಪ್ಪ ಏನ ತಿನ್ನೋದೇ ಇಲ್ವಂತೆ, ಮುಟ್ಟೋದೇ ಇಲ್ವಂತೆ. ನೋಡ್ತೀನಿ, ಈ ವಿಡಿಯೋ ಸಾಕ್ಷಿ ಐತೆ. ಯಾರೇ ಮಾತಾಡಿದ್ರಲ್ಲ ಅಂತ ತಿನ್ನೋ ಟೈಮಲ್ಲಿ ತೋರಿಸ್ತೀನಿ. ನಮ್ಮಪ್ಪ ರವೆ ಉಂಡೆ ಚೆನ್ನಾಗಿ ಮಾಡುತ್ತೆ. ಒಂದ್ಸಲ ನಾವು ಊರಿಂದ ಬರೋಷ್ಟೊತ್ತಿಗೆ ಮಾಡಿಕ್ಕಿತ್ತು. ಒಂದ್ಸಲ ತಟ್ಟೆ ಈ ತರ 2 ತಟ್ಟೆ ತುಂಬಾ ಮಾಡಿತ್ತು. ಎಷ್ಟು ದಪ್ಪ ಕಟ್ಟಿ, ಎಷ್ಟು ದಪ್ಪ ಇತ್ತು. ಹೌದು, ತುಂಬಾ ದಪ್ಪ ಇತ್ತು. ಅಪ್ಪ ಯಾರು ಇಲ್ಲ, ನಾನು ಒಬ್ಬನೇ ತಿನ್ನೋದು ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ನೀನು ಚಿಚ್ಚಿ ತಿಂದ್ಯಾ ಗೋಬಿ ತಿಂದ್ಯೋ? ಚಿಚ್ಚಿ ತಿಂದ್ಯಾ? ನಿಜ ಹೇಳು, ಚಿಚ್ಚಿ ತಿಂದೆ ಗೋಬಿ ತಿಂದ್ಯೋ? ಯಾರು ತಂದಿದ್ರು? ಯಾರು ತಂದಿದ್ದು? ಪಾನಿಪುರಿ ಯಾರು ತಂದಿತ್ತು? ಏಯ್ ಸುಳ್ಳು ಹೇಳ್ಬಾರ್ದು. ಯಾರು ದಿನೇಶಪ್ಪ ತಂದಿತ್ತ? ರಂಜು ತಂದಿತ್ತ? ದಿನೇಶಪ್ಪ ತಂದಿತ್ತ? ದಿನೇಶ ತಂದ? ನಿಮ್ಮ ಅಪ್ಪಂಗೆ ಹೇಳ್ತೀನಿ. ನಾನು ಏನ್ ಹೇಳ್ತೀನಿ ಗೊತ್ತಾ ದಿನೇಶಣ್ಣ? ನಿನ್ ಮಗ ದಿನೇಶ ಅಂತ ಹೇಳ್ತಿದ್ದ ಅಂತೀನಿ. ಏನಂದೆ? ಅಪ್ಪ ಅಂದೆ ದಿನೇಶ್ ಅಂದೆಯಾ? ಏನಂದೆ ಹೇಳ? ನಾವು ಬಂದು ಬೆಳಗ್ಗೆ 9 ಗಂಟೆಗೆಲ್ಲ ಮೈಸೂರಿಗೆ. ಇನ್ನೂ ಅಂಗಡಿಗಳೆಲ್ಲ ಓಪನೇ ಇರಲಿಲ್ಲ. ಸರಿ ಅಂತ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೆ. ಇಲ್ಲಿ ಹೊಸ ಜೋಡಿ, ಇವರು ಕೂಡ ಫೋಟೋ ಶೂಟ್ ಮಾಡಿಸ್ತಾ ಇದ್ರು. ಹೋಗಿ ನೋಡ್ಕೊಬರಾಗಿ ಬಂದಿದಾರ ಅಂತ, ನೋಡ್ಕೊಬರಾಗಿ ಬಂದಿದಾರ ಅಂತ ಬಂದಿರೋ ತಕೊಂಬರಾಗಿ. ಅಲ್ಲಿ ಒಳಗಡೆ ಹೋಗಿ ಅಂಗಡಿ ಓಪನ್ ಇದ್ರೆ ಹಣ್ಣುಗಳು ತರಗೆ ಅಂತ ಕಳಿಸ್ದೆ. ಇಲ್ಲಿ ನೋಡಿದ್ರೆ ಅಜ್ಜಿ ನನ್ನ ಹತ್ರ ಹಣ್ಣು ತಗೊಬರವ ಅಂತ ಕೇಳ್ತಾ ಇದ್ದಾರೆ. ಕೊಡ್ತೀನಿ ಬಾವು, 2 kg ಕೊಡ್ತೀನಿ. 2 kg ಎಷ್ಟು? ನೋಡು ಹಣ್ಣಿಗೆ ಬರೀ 100 ರೂಪಾಯಿ ಕಣವ. ಬೋನಿ ಮಾಡ್ಬಂತ ಇವತ್ತು ನೆಗಿತಾರ ಅದ್ಕೊಂಡ್ ಬೋನಿ ಮಾಡ್ತಾವ್ನಿ. ಹಂಗೆ ಮಾಡ್ಬೇಕು ನೆಗಿಯವ್ರೆ ಬೋನಿನ. 100 ರೂಪಾಯಿ ಹತ್ತಲ್ಲಿ ಕೊಡ್ತೀನಿ ಬಾಕ. ಸರಿ, ಏನೋ ಇನ್ನೊಂದ್ ಮಾತು ಅಂದ್ರಲ್ಲ? ನೆಗಿತಾ ಇಲ್ಲ, ಚಂದಾಗಿ ಅಂತರ್ ಕರಿ ಮಾಡಿಸ್ಬೇಕು ಅಂದಿ. ನೆಗಿತಾ ಇಲ್ಲ, ಚಂದಾಗಿ ಬೋನಿ ಮಾಡಿಸ್ಬೇಕು, ಹಂಗೆ ಆಯ್ತದ ಅಂದಿ. ನಾನು ನೋಡ್ತಾ ಇದೀನಲ್ಲ, ಚೆನ್ನಾಗಿ ಜಂಡ್ ಬಂಕ ನೆಗಿತಾ ಇಲ್ಲ, ಅದಕ್ಕೆ ಬೋನಿ ಮಾಡ್ತಾವಂತ ಕಣ್ಕಂದ. ಇನ್ನೇನು ಇಲ್ಲ ಕಣ್ಕಂದ. ನೆಗಿತಾ ಇಲ್ಲ, ಪಳ 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 ಅಷ್ಟೇ ಸಾಕು. ವ್ಯಾಪಾರ ಎಷ್ಟಾಗುತ್ತೆ? ಆಯ್ತದ, 100, 200, 300 ಮಾಡ್ತೀನಿ. ಹೆಂಗ ಜೀವನ ಸಹ ಮಾಡ್ತೀನಿ. ಜೀವನಕ್ಕಾಗುತ್ತೆ. ಏನ್ ಮಾಡೋದು? ಎಷ್ಟು ವರ್ಷ ಆಗಿದ್ ನಿಮ್ಗೆ? ನಮ್ಗೆ 65 ವರ್ಷ ಆಗದ ಕಣ್ಕಂದ. 65 ವರ್ಷ ಆಗದ. ಚೆನ್ನಾಗಿದ್ದೀರಾ? ಈ ವಯಸ್ಸಲ್ಲೂ ದುಡಿತಾ ಇದ್ದೀರಾ? ಖುಷಿ ಆಗುತ್ತೆ. ದುಡಿದಾರ ಕಾಲನೇ ಇಲ್ವಲ್ಲವ. ಅಂತ ಹೇಳ್ತಾ ಇದೀನಿ. ಏನ್ ಟೈಮ್ ಆಗ್ಬಿಟ್ಟಿದ್ದು? ಆಗೋ ಟೈಮ್ ಆಯ್ತಾಗ ಹೋಗೋ ಟೈಮ್ ಆಗೋಯ್ತು ಅಂದ್ರೆ ಗಾಡಿ ಕೊಡೋರು ಕೀಗೆ ತಗೊಂಡೋದ್ರೆ ಏನ್ ಮಾಡ್ತೀಯ? ಆಮೇಲೆ ಏನ್ ತಗೊಂಡೋಗಲ್ಲ ನಡ್ರಿ. ಅಣ್ಣವ್ರು ಇಲ್ದೇ ಇದ್ದದ್ದು ನಂದ ತಪ್ಪು, ನಿಮ್ದು ತಾನೆ? ಹೌದೌದೌದು. ಅವ್ರು ಬರೋ ಟೈಮ್ ಹೋಗೋದು. ಇದು ಹಿಡ್ಕೊಂಡ್ರೆ ನಮ್ದ ತಪ್ಪು, ನಿಂದೆ ತಾನೆ. ನಾನು ಇಟ್ಕೊಂಡು ಹೋಯ್ತಾನೆ, ನಾನು ಇಟ್ಕೊಂಡೇನು ಇಲ್ಲೇ ಕುಂತಿಲ್ಲ. ಕಾಲ್ಗೆ ತುಳಿದ್ಬಿಟ್ಟೆ ಆಮೇಲೆ. ಕಾಪಿನೇ ಸಾಕು, ಇದೆಲ್ಲ ಹಾಲೇ ಸಾಕು. ಮೈಲೇಜ್ ಅದರಲ್ಲಿ ಈಗ 2000 ಕಟ್ ಮಾಡ್ಕೊಂಡಿದ್ದೀರಾ, 25,000 ಕಟ್ ಮಾಡ್ಬಿಟ್ಟು ಏನ್ ಮಾಡೋದು ಅಂತ ಅಂದೆ. ಸರಿ ಬಿಡಿ ಅಂತ ಅಂದ. ನಾಳೆ ಬರ್ತೀನಿ ಬ್ಯಾಂಕ್ ಹತ್ರ ಬಿಡಿ ಅಂತ ಅಂದೆ. ಬ್ಯಾಂಕ್ ಹತ್ರ ಎಲ್ಲ ಅವಾಗ ಫೋನ್ ಮಾಡ್ಬಿಟ್ಟು ನಮ್ಮ ಚಳಕ ನಾನು ಹೋಗಿ. ಇವರು ನಗ್ತಾ ಇದ್ದಾರಲ್ಲ, ಇವರೇ ನಮ್ಮ ಫ್ರೆಂಡು. ಇವ್ರ ಹೆಸರು ಕಾಮಾಕ್ಷಿ ಅಂತ. ಇವರಿರೋದು ಮೈಸೂರು ನಂಜುಮಳಿಗೆಯಲ್ಲಿ.
ನಾವು ಹೆಂಗೋ ಹೋಗಿದ್ದೀವಲ್ಲ ಅವ್ರ ಹತ್ರ ಗಾಡಿ ಇತ್ತು. ಸರಿ ಅವ್ರ ಗಾಡಿನೇ ಇಸ್ಕೊಂಡು ಊರಿಗೆ ಹೋಗೋಣ, ಏಕೆಂದರೆ ಊರಿಗೆ ಹೋಗೋ ರಸ್ತೆ ಎಲ್ಲ ರೋಡ್ ಕಿತ್ತಾಕಿ ರಸ್ತೆ ಮಾಡ್ತಾಯಿದ್ದಾರೆ, ಬಸ್ಸು ಕರೆಕ್ಟಾಗಿಲ್ಲ ಅಂತ ನಮ್ಮ ಅಣ್ಣ ಹೇಳಿದ್ರು. ಹಂಗಾಗಿ ನಾವು ಹೋಗಿ ನಮ್ಮ ಫ್ರೆಂಡ್ ಗಾಡಿನ ಇಸ್ಕೊಂಡು ಹಾಗೇ ಬರ್ತಾ ಗಾಡಿಗೂ ಪೆಟ್ರೋಲ್ ಹಾಕ್ಸಿ ನನ್ನ ಮಗಳನ್ನೂ ಕೂಡ ಮಾತಾಡ್ಸ್ಕೊಂಡು ಹಾಸ್ಟೆಲ್ಗೆ ಹೋಗಿ ಅವಳನ್ನೂ ಮಾತಾಡ್ಸ್ಕೊಂಡು ನಾವು ಹೋಗಿದ್ದೆ ನಮ್ಮ ಅಮ್ಮನ ಮನೆಗೆ. ಈ ಗಾಡಿಗೆ ಸ್ನಾನ ಮಾಡಿಸ್ತಾ 1 ಅವರಿಂದ ಒಂದೇ ಸಮ ಸ್ನಾನ ಮಾಡಿಸ್ತಾ ಇರ್ತೀನಿ. ಇನ್ನೂ ಆಗಿಲ್ವೇನೋ ನಿನ್ ಗಾಡಿಗ ಸ್ನಾನ? ಒಂದ್ ಡ್ರಮ್ ನೀರ್ ಹತ್ತಿರೋದ್ವೇನೋ ನಿನ್ ಗಾಡಿ ಸ್ನಾನ ಮಾಡಿಸೋಷ್ಟ್ರೊಳಗ? ರೈತಾ ಬರೀ ರೈಡಾ ಸುಮ್ಮನೆ ಹೋಗೋದ ರೈಡು ಟ್ರಿಪ್ ಇದ್ದಾರೆ ಮೊನ್ನೆ ಇಲ್ಲೇ ಇದ್ದಾರೆ. ಬತ್ತಿನ ಮಾಡ ಒಂಚೂರು ಕುಡಿಬೇಡ ಅಂತ ಹೇಳಿದ್ದ. ಸಾಕು ನಿಮ್ ಪ್ರೀತಿಯಿಂದ ಇಷ್ಟ ಹಾಲು ಕೊಟ್ಟಿದ್ದಲ್ಲ ಇಷ್ಟ. ಈ ಮನ ಪಟ್ಟು ಹೊಡ್ಕೊತಾ ಇದೆ, ನಮ್ಮ ಹೊತ್ತಿಗೆ ಚೆನ್ನಾಗಿ ಮಡಿಕೊಂಡಳ ಅಂತ ನಮ್ಮ ಹತ್ರ ಇದ್ರು ಅವಳು. ಏನು ಮಾತಾಡ್ಲಿಲ್ಲ. ಈಗ ನೀವು ಹೋಗಿ ಕೇಳಿದ್ರಿ ಅತ್ತ ಮಗಳನ್ನ? ಪತಿ ಮಗಳು ಅವಳ ಮೇಲೆ ತಕೊಳಿತಿಲ್ಲ. ಏನಂದಳು ಮಗಳು? ನನ್ ಇಷ್ಟ ಬಾವ ಅಂದ್ರು. ಸುಮರು ನನ್ ಇಷ್ಟ ಬಾವ ಅವನು ಒಂದು ಬಿಟ್ಟು ತಮ್ಮನಾದ್ರು ಮಾತೇ ಇಲ್ಲ ಪುಣಾತ್ಮ. ನನ್ನ 3 ಆಳ್ ತಂದಿರು ಚೆನ್ನಾಗ್ ಮಾತಾಡ್ತಾರ, ಅವನು ಕಟ್ಟಿ ಮಾತನೇ ಆಡೋರು. ಅದು ಸ್ವಭಾವ ಈಗ ದೊಡ್ಡ ಮಾವನ್ನ ಬಿಟ್ಟು ಕೇಳತ್ಗ ಮಾತಾಡ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಒಳ್ಳೇದು, ಆದ್ರೆ ಕೆಲವೊಂದು ವಿಚಾರದಲ್ಲಿ ಮಿಂಗಲ್ ಹಾಕ್ಬೇಕಾಗುತ್ತೆ. ಕೆಲವೊಂದು ವಿಚಾರದಲ್ಲಿ ತಾಯಿ ನನ್ ಕಷ್ಟ ಸುಖ ಯಾರಾದವ್ರು ಆಗಲ್ಲ. ಈಕ್ಳೆ 7 ಬಂದಿಲ್ಲಿದ್ದು ಬನ್ನಂದ್ ಬನ್ನಂತ ಅಂತೇಳಿ ನನ್ ಕಷ್ಟ ತಮ್ಮನ ಮಕ್ಕಳು ಮಾದೇವಿ ಮಗಳುವ ಇವಳುವ ಸುಮಾರು 4-5 ದಿನ ಇದ್ದೋಕಂತೆ. ಆ ದಿನಿಯಾಗ ಕಾರ್ಯದಿರು ನಿಲ್ಸ್ತಿಂದಲ್ಲ ಬತ್ತಿದ ಹೋಯ್ತಿದ್ದ. ಬರ್ಲೈತೆ ದೇವ್ರ ನೋಡ್ಕೊಂಡ್ಬಿಡು ಬಂದೇನೆ ಅಟ್ಟಿಲ್ ಕೂತಿದಾರಿ, ಬರ್ಲಾ ಕಾರ್ಯಗಳು ಕರ್ಕೊಯ್ತೀನಿ ಅಂತ ಅದು ಇಲಾಟ ಆಡಿಸ್ತು. ನಾವ್ ಬರಿಕಿಲ್ಲ ಅಂತ ಹೋಗ್ದ ನಾವೈತು. ಈಗ ನೀವ್ ಬರ್ದೇರಿರ್ರಿ ಮಾತನ್ ಯಾರಾಗರಿ ನಿಮ್ಮಿಬ್ರೊಳಗ ಕೇಳ್ದ ದಿದಿ ಯಾರಾಗರಿ ಹೇಳ್ಬಿಡಿ. ಈಗ ನನ್ನ ಇದ್ರ ಕೇಳ್ಬಿಡಿ, ನಿಮ್ಮ ಕಾರ್ನಲ್ಲಿ ಕರ್ಕೊಯ್ತೀವಿ, ಅಲ್ಲಕ್ ಕರ್ಕೊಯ್ತೀವಿ, ಇಲ್ಲಕ್ ಕರ್ಕೊಯ್ತೀವಿ, ಬಿಟ್ಟಾರ. ನಾವ್ ಮಾತ್ರ ಹಾಕಿಲ್ಲ ಕಣಪ್ಪ, ನಾವ್ ಈಗ್ಲೇ ಮದ್ವೆ ಹಾಕಿಲ್ಲ. ಮತ್ತೆ ಸ್ವಾದ್ರ ಮಾವದ್ರಿಗೆ ಆಗ್ಲಿ ಬಿಡ್ರಿ. ಈಗ ಅಲ್ಲೇ ಕೂತವ್ರೆ, ನೀವು ಕೂತಿದ್ರಲ್ಲ ಹಂಗೆ ಕೂತವ ಹೇಳುವ ದಿನ ಹಿಂಗೆ ಕೂತವ್ನ. ಸ್ವಾದ್ರ ಮಾವದ್ರಿಗೆ ಆಗ್ಬಿಡ್ತು. ನಾವ್ ಹಾಕಿಲ್ಲ, ಇಲ್ಲೇ ಕಂಡೀಷನ್ನೇ ಮಾಡ್ಬಿಟ್ಟು ಹೇಳುವ ಇಬ್ರು. ಸೊಸಿಲ್ನ ತಾಯಿ ನನ್ ಕಷ್ಟ ಸುಖ್ಯಾರ ಆಗೋರು ಮಾಡ್ತಾ ಅವ ನನ್ನ ಇಷ್ಟವ. ಅವ್ರು ಹಂಗೆ ಅಂತಾರ. ಈ ನಾಳೆ ಬಂದಾರ್ಯಾ ಸರಿ ಈಗ ಕಾಯಿ ಕೊಟ್ರುವ ಅಯ್ಯೋ ನೀವ್ ಹೋಯ್ತಿದಾರೆ ಕಾಳೆಲ್ಲ ಪತಿ ಈ ಬಾರಿ ಹೆಚ್ಚಾಗಿಲ್ಲ. ನಮ್ಮಕ್ಕಮ್ಮ ಪ್ರೀತಿಯಿಂದ ನಮ್ಮಕ್ಕ ನನ್ಗೆ ಕಾಳ್ ಕೊಟ್ರು. ಸರಿ ಅಕ್ಕ ಬರದ ಎಲ್ಲ ನನ್ ಕಂಡ್ರ ಬಾಟುಲ್ ಕತ್ತಿದಾರಿ. ನಮ್ಮಕ್ಕ ಎಷ್ಟಾದ್ರೂ ದೊಡ್ಡಕ್ಕ. ಸರಿ ಅತ್ಕ ಆಯ್ತು, ಹೋಗ್ಬಿಟ್ಟು ಬತ್ತಿನ ಕಣ. ಬಂದವ್ರು 1 ಲೋಟ ನೀರ್ ಕುಡಿನಿಲ್ಲ ನಮ್ಮ ಮಟ್ಟಿಲಿ. ಇನ್ನೇನ್ ಬೇಕು? ಅಯ್ಯೋ ಅಣ್ಣನ ಜೊತೆ ಅತ್ತಿಗೆ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಅಣ್ಣನ ಮಗನೂ ಕೂಡ ಬಂದ, ಅವನಿಗೂ ಕೂಡ ಬಾಯ್ ಮಾಡಿ ನಾವು ಹೊರಟಿದ್ದೆ ನಮ್ಮ ಅಕ್ಕನೂರಿಗೆ. ಏನು ತಗೋಬೇಕು? ಮಕ್ಕಳು ದೂರ ಮಾಡ್ಬಿಟ್ಟು ಬೋದಿರ್ತಾವ, ಏನು ಮಾಡಿ ಸರಗೂರಿಂದ ಒಂದು 3 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು ನಮ್ಮ ಅಕ್ಕವ್ರೂರಿಗೆ. ಇದು ಬಂದು ಹಳ್ಳದ ಮನಹಳ್ಳಿ. ಈ ಊರು ನೋಡ್ತಾ ಇರ್ಬೋದು. ಈ ಊರಲ್ಲಿ ತುಂಬ ಬೆಳೆಗಾರರಿರೋದು ಇವರೂರಲ್ಲಿ. ಶುಂಠಿ ಬೆಳೆ, ತೆಂಗಿನ ಗಿಡ, ಬಾಳೆ ಸಸಿ, ಕೋಳಿ ಫಾರಮು, ಅತಿಯಾದ ಶ್ರೀಮಂತ ಊರು ಅಂತ ಕೂಡ ಹೇಳ್ಬೋದು. ಆದರೆ ನಾನು ಯಾಕೆ ಈ ರಸ್ತೆನ ತೋರಿಸಿ ವಿಡಿಯೋ ಮಾಡಿ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸರಗೂರಿಂದ ಊರೊಳಗಡೆ ಹೋಗಬೇಕು ಅಂದರೆ ಒಂದು 3 ಕಿಲೋಮೀಟ್ರು ಈ ರಸ್ತೆ ನೋಡಿ ಈ ಥರ ಇದೆ. ಈ ರಸ್ತೆಯಲ್ಲಿ ಹೋಗಬೇಕು ಅಂದರೆ ನಮ್ಮ ಜೀವನ ಕೈಯಲ್ಲಿ ಹಿಡ್ಕೋಬೇಕಾಗುತ್ತೆ. ಏಕೆಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಗುಂಡಿ ಇದೆ ಅಂತ. ಹಾಗಾಗಿ ಇದೆ ವಿಡಿಯೋ ಮಾಡಿದೆ. ಗೆಡ್ಡ ಸಹಿತ ತೆಗ್ದಾಕ್ಬಿಟ್ಟಿದೆ. ಆ ತುಳಸಿ ಗಿಡ ಎಷ್ಟು ಚೆನ್ನಾಗಿತ್ತು.
ನಿಮ್ಮಲ್ಲೇನೋ ಒಂದು 6 ತಿಂಗಳು 3 ತಿಂಗಳಿಗೆ ಚಿಗಕ್ಕತ್ತತಿ. ಈಗ ಆಲೆ 2 ಮೈ ಕಿತ್ತಾಕಿದ್ರಿ ಏನೋ. ನಾನು ನೋಡ್ದಂಗೆ 2 ಮೈ ವರ್ಷಕ್ಕೆ 2 ಮೈ ಕಿತ್ತಾಕ್ತ. ಚೆನ್ನಾಗಿ ಚಿಗುರಿತು, ಎಲ್ಲ ಒಣಗ್ಕೊಬಿಟ್ಟಿತ್ತು. ಬಿಸಿಲು ಜಾಸ್ತಿ ಅಲ್ವಾ. ಭಾವ ಹೇಳ್ತು ನಿಮ್ಮ ಅಕ್ಕನ ಹೆಸ್ರಿಗೆ ಒಂದು ಪಾಲಿಸಿ ಮಾಡರಿ ಬನ್ನಿ ಅಂತೇಳಿ. ಹಂಗಾಗಿ ನಾವು ಕೂಡ ಇವತ್ತು ಅಕ್ಕನ ಮನೆಗೆ ಹೋಗಿ ಅಕ್ಕನ ಹೆಸರಿಗೆ ಪಾಲಿಸಿ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಅಂತಂದ್ರೆ ಒಂದು ಹಸ್ಮಿ ಎಷ್ಟು ಉದ್ದ ಇದ್ದಾಳು? ಕರೆಕ್ಟಾಗಿ ಕರೆಕ್ಟಾಗಿ 5 ಅಡಿ ಇದ್ದಾಳು ಅಷ್ಟೇ. ಅಷ್ಟೇ 5ಕ್ಕೂ ಇನ್ನೂ 2 ಇಂಚ್ ಕಡಿಮೆ, 2 ಸೆಂಟಿಮೀಟರ್ ಅಷ್ಟೇ ಕಟ್ಬಿಡೋದು. ಹಂಗಾರೆ ನಾನು 5 ಅಡಿ ಮೇಲೆ ಇವ್ರಿ, ಇವಳು 5 ಅಡಿಗಿಂತ ಕಮ್ಮಿ ಅವಳ. ಜಾಸ್ತಿ ಇದೆ ಅಷ್ಟೇ. ಇನ್ಸೂರೆನ್ಸ್ ಅಂದ್ರೆ ಏನೇನ್ ರೂಲ್ಸ್ ಅದಲ್ಲಪ್ಪ, ಉದ್ದ ದಪ್ಪ ತೂಕ ಅದೆಲ್ಲ ಅಲ್ಲಿ ಹೇಳ್ತಾ ಇದೆಯಾ? ಹೌದು. ಇದು ಇನ್ಸೂರೆನ್ಸ್ ಮಾಡ್ಸಂತವ್ರಿಗೆ ದಾಖಲತೆ ನಾನು ಕೊಡ್ತಿರೋ ಮೆಸೇಜ್. ಬಿಡು ಬರ್ತಾರಲ್ಲಿ ಸರಿ ಆಯ್ತು, ಹೊರಡೋಣ. ಬಂದಾಗೆಲ್ಲ ಹೊಸಿ ಮಾಡ ಬರ್ತದೆ. ಮಾಡಬೇಕಿರಕ್ಕ ನೋಡಿ ಎತ್ತಿ ಬಿಡಿ ಹಂಗೆ ಆಮೇಲೆ ಬೇಡ ಅದು ಅಲ್ಲಿ ಎತ್ತಿಕ್ಕಿ. ಏನಾದ್ರು ಬೇಕು ಅಂದ್ರೆ ಫೋನ್ ಮಾಡ್ತೀನಿ ನಾನು. ಈಗಲೂ ಫೋಟೋ ತಕೊಬಿಡಿ, ಅದು ಬೇಕು ಅಂದ್ರೆ. ತಗೊಂಡಿದ್ದೀನಿ, ಇಲ್ಲಿ ಬನ್ನಿ ಸೈನ್ ಆಗ್ತಾನೆ. ಬೇಕು ಅಂದ್ರಲ್ಲ, ಆ ಫೋಟೋ ತಗೊಂಡಿದ್ದೀನಿ. ಡಿಫ್ರೆನ್ಸ್ ಯಾವ್ದಾಗುತ್ತೆ ನೋಡೋಣ ಅಂತ. ಎಲ್ಲಕ್ಕೂ ನನ್ನ ಹೆಸರು ಹಾಕ್ಬಿಡೋ ಲಕ್ಷ್ಮಿ. ಈಗ ದುಡ್ಡೆಲ್ಲ ನನಗೆ ಬರಲಿ. ಗೊತ್ತಾಕಾರ ನೋಡೋರಿಗೆಲ್ಲ ಮಾಡು. ನಾನು ಊರ್ ತಿಂಗಳು ಕಟ್ಟಂಗ್ ಮಾಡಿಸಿದ್ರು ಆಗೋದು. ಬೇಡ, ಅದು 3 ತಿಂಗಳು 6 ತಿಂಗಳು ಅಂತಂದ್ರೆ ಅದು ತುಂಬಾ ಲಾಭ ಆಗೋಯ್ತವೆ. ವರ್ಷಕ್ಕೊಂದೇ ಸರಿ. ವರ್ಷಕ್ಕೆ ಒಂದ್ಸರಿ ಅಂತಂದ್ರೆ ಕಷ್ಟ ಅನ್ಸೋದನ್ನ ಕಟ್ಕೊಂಡ್ಬಿಡ್ತಾರೆ. ನಮ್ಮ ಅಕ್ಕ ಇನ್ಸೂರೆನ್ಸ್ ಮಾಡಿಸ್ತವ್ರೆ, ಅದು ವರ್ಷಕ್ಕೊಮ್ಮೆ ಕಟ್ಟಂಗ್ ಮಾಡಿಸ್ತವ್ರೆ. ಯಾಕಂದ್ರೆ ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡುಗಳು ವೇಸ್ಟ್ ಆಯ್ತವೆ. ಇಲ್ಲ ಅಲ್ಲ ನಮ್ಮ ಬಾವಂಗ ಅಂತ ನಾನ್ ಬಂದ್ರ ಹಿಂಗ್ ಮಾಡಿದ್ರೆ ನಮ್ಮ ಅಕ್ಕ ಮಾಡಿಸ್ತಾರ. ನಿಮ್ಮ ಭಾವಂಗ ಮಾಡ್ಸೋದ್ ಬೇಡ ಅಂತ ನಮ್ಗೆ ಮಾಡಿಸ್ಬೇಕಂತ ಹೇಳ್ಬಿಡು. ನೀನ್ ಹೇಳಲ್ವಾ? ಮಾತು ಬರ್ತೀನಿ. ಹೇಳ್ದಂಗ್ ಕಾಣ್ತೀಯ ಆಯ್ತಾ. ನನ್ನ ಫೋನಲ್ಲಿ ಕಂಡ್ರೆ ನಾನು ಮತ್ತೆ ನಿಮ್ಮ ಫೋನ್ಗೆ ನಿನ್ನನ್ನು ಬರೋ ಥರ ಮಾಡ್ತೀನಿ. ಅಲ್ಲಿ ಹಾಕ್ಸ್ಕೊಂಡು ನೋಡುವಂತೆ, ಓಕೆನಾ? ಇಷ್ಟ ಆಯ್ತಾ ನಿನಗೆ? ಈಗ ನೀನು ಸ್ಕೂಲ್ಗೆ ಹೋಯ್ತಾ ಇದೆಯಾ? ನೀನು ಒಬ್ಬಳೇ ಮಗಳಾ? ನಿಮ್ಮ ಅಕ್ಕ ಆಯ್ತಾ? ನಿಮ್ಮ ಅಕ್ಕನ ಹೆಸರೇನು? ಅನಿಕಾ. ಇವ್ರೆ ಹೌದಾ? ಈಗ ನೀನು ಯಾರ ಮನೆಗೆ ಬಂದಿದ್ಯಾ? ಪವಿಯಮ್ಮ ಮನೆಗಾ? ದೊಡ್ಡಮ್ಮನ ಚಿಕ್ಕಮ್ಮನ? ದೊಡ್ಡಮ್ಮ ಆಗ್ಬೇಕಾ? ಒಟ್ನಲ್ಲಿ ಪವಿಯಮ್ಮ ಅಂತ. ಊಟ ಮಾಡಿ ಬಸ್ಸು. ಆಯ್ತು, ಊಟ ಆಯ್ತು. ಊಟದ ವಿಷಯ ಅಂತೂ ಎತ್ತಕ್ಕೆ ಹೋಗ್ಬೇಡ ಆಯ್ತಾ. ನಮ್ಮ ಅಕ್ಕ ಮನೇಲಿ ಊಟ ಮುಗಿಸಿ ಅಲ್ಲೇ ಪಕ್ಕದೂರು ಚಿಕ್ಕಪೀತ್ನಳ್ಳಿಗೆ ಹೋದೋ. ನಾವು ಹೋಗಿದ್ದು ಕುಮಾರಣ್ಣ ಅವ್ರ ಮನೆಗೆ. ಕುಮಾರಣ್ಣ ಒಂದು ಚೀಟಿನ ನಡೆಸ್ತಾರೆ. ಈ ಚೀಟಿ ಬಂದು ಕುಲ್ಕೋ ಚೀಟಿ ಅಂತ. ನಾನು ಕೂಡ ಒಂದು ಕಾರ್ಡು ಹಾಕೋಣ, ನನಗೂ ಕೂಡ ಕುಲ್ಕೋ ಚೀಟಿಲಿ ಏನಾದರೂ ಹೊಡೆದ್ರೆ ಹೊಡಿಲಿ ಅದೃಷ್ಟ ಇದ್ರೆ ಅಂತ ಹೋದೆ. ಅವ್ರ ಮನೇಲಿ ತುಂಬ ಜನ ನೆಂಟರಿದ್ರು, ಅವ್ರಿಗೆ ಬರೆಯೋಕ್ಕೂ ಕೂಡ ಟೈಮ್ ಇರಲಿಲ್ಲ. ಸರಿ ಅಣ್ಣ ಇನ್ನೊಂದು ದಿನ ಬರ್ತೀವಿ ಅಂತೇಳಿ ಅವ್ರನ್ನ ಮಾತಾಡಿಸಿ ನಾನು ಹೊರಟಿದ್ದೆ ಬೆಂಗಳೂರಿಗೆ. ಯಾರೆಲ್ಲ ಊರಿಗೆ ಹೋಗ್ತಿರೋ ಊರಿಗೆ ಹೋಗಿ ಬರ್ತಿರೋ ಅವ್ರಿಗೆಲ್ಲ ಒಂದು ಬೆನಿಫಿಟ್ಸ್ ಇದೆ. ಯಾಕೆಂದರೆ ಹಸಿ ತಡ್ನಿಕಾಳು ಅವರೆಕಾಯಿ ತೊಗರಿಕಾಯಿ ಬೆಳಿತಾರಲ್ಲ, ಅವಾಗ ಹೋದ್ರೆ ಫ್ರೆಶ್ ಆಗಿ ಕಾಯಿ ಕೊಡ್ತಾರೆ. ಇನ್ನು ಒಂದು ಕೆಲವು ಟೈಮಲ್ಲಿ ಮಳೆ ಉದಾಗ ಹೋದ್ರೆ ಸೊಪ್ಪಲ್ಲಿ ಸಿಗುತ್ತೆ. ಊರಿಗೆ ಅವಾಗ ಹೋಗ್ತಾ ಇರಬೇಕು. ಬೆಂಗಳೂರಲ್ಲಿ ಇದ್ದೀನಿ ಅಂತ ಊರಲ್ಲೇ ಇರಬಾರ್ದು. ಬೆಂಗಳೂರಿಗೆ ಹೋಗ್ಬೇಕು, ಊರಿಗೂ ಹೋಗ್ಬರ್ಬೇಕು. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನಾನು ನೆನ್ನೆ ಊರಿಗೆ ಹೋಗಿ ಊರ್ ಪಾಲ್ಸಿನೂ ಆಗ ನಮ್ಮಮ್ಮ ಊರಿಂದ ಬಂದವಳೆ ನನ್ನ ಮಗಳು ಅಂತ ಹೊಲಕ್ಕೆ ಹೋಗಿ ನಾವು ಅಲ್ಲೆಲ್ಲ ಪಾಲ್ಸಿ ಎಲ್ಲ ಮಾಡಿಸಿ ಮನೆಗೆ ಬರೋಷ್ಟೊಳಗೆ ಅವರೆಕಾಯಿ ಕೂಯ್ಕೊ ಬಂದು ಮನೇಲಿ ಮಡಗಿದ್ರು. ಬರ್ಬೇಕಾದ್ರೆ ನಾನು ತುಂಬಾ ಲೇಟಾಗಿ ಹೋಯ್ತು. ರಾತ್ರಿ ಅಲ್ಲಿ ಕೆಲಸ ಎಲ್ಲ ಮುಗಿಸಿ ಬರೋಷ್ಟೊಳಗೆ ಲೇಟಾಗಿ ಹೋಯ್ತು. ಬಂದಿದ್ದೆ ರಾತ್ರಿ 10 ಗಂಟೆ. ಅವಾಗ ಬಿಡಿಸಿ ಮಾಡೋಕ್ಕಾಗಲಿಲ್ಲ. ಕೈ ಸೊನೆ ಗಮ ಗಮ ಅಂತ ಇದ್ದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ನೋಡ್ತಾ ಇರೋರಿಗೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.